ಹೆಲೋ ಎವ್ರಿವನ್. ನೀವೇನಾದ್ರೂ ನಿಮ್ಮ ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಸಕಲೇಶ್ಪುರ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇದು ಬೆಂಗಳೂರಿಂದ ಸುಮಾರು 220 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಯಾವೆಲ್ಲ ಪ್ಲೇಸ್ ನೋಡ್ಬೋದಪ್ಪ ಅಂದ್ರೆ ಮಂಜರಾಬಾದ್ ಫೋರ್ಟ್, ಬಿಸ್ಲೆ ವ್ಯೂ ಪಾಯಿಂಟ್, ಬೆಟ್ಟದ ಭೈರೇಶ್ವರ ಟೆಂಪಲ್, ಮಂಜೇಹಳ್ಳಿ ವಾಟರ್ ಫಾಲ್ಸ್, ಹೇಮಾವತಿ ರಿಸರ್ವಾಯರ್, ಪಾಂಡವರ ಗುಡ್ಡ, ಅಗ್ನಿಗುಡ್ಡ ಹಿಲ್ ಹಾಗೂ ಸಣ್ಣ ಪುಟ್ಟ ವಾಟರ್ ಫಾಲ್ಸ್ ಕೂಡ ಕವರ್ ಮಾಡ್ಬೋದು. ನಾವೊಂದು 6 ಜನ ಫ್ರೆಂಡ್ಸು ಬೆಂಗಳೂರಲ್ಲಿರೋ ಸ್ಕೈಡೇಸ್ ಟ್ರಾವೆಲ್ಸ್ ಮುಖಾಂತರ ಕಾರ್ ಬುಕ್ ಮಾಡ್ಕೊಂಡು ಹೊರಟ್ವಿ. ನೀವು ಕೂಡ ಈ ವೆಬ್ಸೈಟ್ ವಿಸಿಟ್ ಮಾಡಿ ಕಾರ್ ಬುಕ್ ಮಾಡ್ಬೋದು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಸಕಲೇಶ್ಪುರ್. ಸೊ ಒಂದು ಕಡೆ CNG ಸಿಕ್ತು, ಫಿಲ್ ಮಾಡಿಸ್ಕೊಂಡ್ವಿ. ಮತ್ತು ಸ್ವಲ್ಪ ಟಿಫನ್ ಮಾಡಿ ಹೋಮ್ ಸ್ಟೇ ಕಡೆ ಹೊರಟ್ವಿ. ನೇಚರ್ ಮಾತ್ರ ಸಖತ್ ಗ್ರೀನರಿ ಆಗಿದೆ. ನೋಡೋಕೆ ಕಣ್ಣಿಗೆ ಒಂಥರ ಇಂಪು, ಫ್ರೆಶ್ ಗಾಳಿ ಬೇರೆ. ರೋಡ್ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ, ಫುಲ್ ಗ್ರೀನರಿ ಎಲ್ಲಿ ನೋಡಿದ್ರು. ಸೊ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಹೋಮ್ ಸ್ಟೇ ಬುಕ್ ಮಾಡಿದ್ದೀವಿ. ಸೊ ಫಸ್ಟ್ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ಫ್ರೆಶ್ ಅಪ್ ಆಗಿ ಬೇರೆ ಕಡೆ ಹೋಗೋಣ ಬನ್ನಿ. ಸೊ ಫೈನಲಿ ಹೋಮ್ ಸ್ಟೇ ಹತ್ರ ರೀಚ್ ಆದ್ವಿ ನಾವು. ಸೊ ಇದೇ ಹೋಮ್ ಸ್ಟೇ, ಸುತ್ತ ಕಾಡ್ ಥರ ಎಸ್ಟೇಟ್ ಥರ ಇದೆ, ಸೆಂಟ್ರಲ್ಲಿ ಮನೆ. ಚೆನ್ನಾಗಿದೆ ಪ್ಲೇಸು, ವ್ಯೂ ಎಲ್ಲ, ಫ್ರೆಶ್ ಗಾಳಿ ಬೇರೆ ನೋಡಿ. ಸುತ್ತ ಸೀನ್ ಚೆನ್ನಾಗಿದೆ. ಒಂದು ನಾಯಿ ಬೇರೆ ಸಾಕಿದ್ದಂಗಿದ್ದಾರೆ, ಮುದೋಳ್ ನಾಯಿ ನೋಡಿ ಪಾಪ, ಇಷ್ಟರಲ್ಲೇ ಜೀವನ ಅದರದ್ದು. ಒಂದು ಸಣ್ಣ ಗುಡಿ ಥರ ಮಾಡಿದ್ದಾರೆ ನೋಡಿ. ಅಲ್ಲಿ ಅಡಿಕೆ ತೋಟ ದೂರದಲ್ಲಿ ಕೆಳಗೆ ಕಾಣಿಸ್ತಿದೆ ಅಲ್ಲ, ಎಸ್ಟೇಟ್ ಫುಲ್ ಅದು ಕಾಫಿ ಪ್ಲಾಂಟ್ಸ್ ಎಲ್ಲ ಇದೆ. ಸೊ ಈ ಹೋಮ್ ಸ್ಟೇ ಹೆಂಗಿದೆ ಅಂದರೆ, ಕೆಳಗಡೆ ಅವ್ರದ್ದೇ ಮನೆ ಇದೆ, ನಮಗೆ ಮೇಲೆಗಡೆ ಫಸ್ಟ್ ಫ್ಲೋರಲ್ಲಿ ಉಳ್ಕೊಳಕ್ಕೆ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಹೆಂಗಿದೆ. ನೋಡಿ ಸುತ್ತ ಕಾಡ್ ಥರ ಇದೆ, ಅಲ್ಲೊಂದು ಮನೆ ಬೇರೆ ಇದೆ. ವ್ಯೂ ಮಾತ್ರ ಮೇಲಿಂದ ಸಖತ್ತಾಗಿ ಕಾಣಿಸ್ತಿದೆ. ಬನ್ನಿ ನೋಡೋಣ ಒಳಗಡೆ ಹೆಂಗೆ. ಥರ ಹಟ್ ಥರ ಡಿಸೈನ್ ಮಾಡಿದ್ದಾರೆ. ಗಾಳಿ ಮಾತ್ರ ಸಖತ್ತಾಗಿ ಬರುತ್ತೆ, ಪೀಸಾಗಿದೆ. ಹೊರಗಡೆ ಡೈನಿಂಗ್ ಟೇಬಲ್ ಥರ ಇಟ್ಟಿದ್ದಾರೆ, ಅರೇಂಜ್ ಮಾಡಿದ್ದಾರೆ. ಹೊರಗಡೆ ಒಂದು ಸೋಫಾ, ಹೊರಗಡೆ ಒಂದು ವಾಶ್ ಬೇಷನ್ ಎಲ್ಲ ಇದೆ. ಒಳಗಡೆ ಇಂಟೀರಿಯರ್ ಕೂಡ ಫುಲ್ಲು ಫರ್ನಿಚರ್ ಟೈಪ್ ಡಿಸೈನ್ ಇದೆ. ನಾವು 6 ಜನ ಬಂದಿದ್ವಿ, ಹಂಗಾಗಿ 6 ಬೆಡ್ ಅರೇಂಜ್ ಮಾಡಿದ್ದಾರೆ. ಸೊ ನೀವು ಮುಂಚೆನೇ ಇನ್ಫಾರ್ಮ್ ಮಾಡಿರಬೇಕು ನೋಡಿ. ಹೊರಗಡೆಯಿಂದ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಸೊ ಅಲ್ಲಿಂದ ಫ್ರೆಶ್ ಅಪ್ ಆಗೋಣ ಅಂತೇಳಿ ಸ್ವಲ್ಪ ರೆಸ್ಟ್ ತಗೊಂಡು, ನೈಟ್ ಎಲ್ಲ ಜರ್ನಿ ಮಾಡಿ ಸಾಕಾಗಿತ್ತು. ಅಲ್ಲಿಂದ ವಾಟರ್ ಫಾಲ್ಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಈಗ ನಾವು ಹೋಗ್ತಿರೋ ವಾಟರ್ ಫಾಲ್ಸ್ ಬಂದು ಕೋಕೋ ವಾಟರ್ ಫಾಲ್ಸ್. ಸೊ ಲೆಟ್ಸ್ ಗೋ. ಸೊ ಇದೇ ಕೋಕೋ ವಾಟರ್ ಫಾಲ್ಸ್ ಅಂತ ನೋಡಿ. ಸುತ್ತ ಕಾಡಿದೆ, ಇಲ್ಲಂತೂ ಒಬ್ರು ಇಲ್ಲ. ನಾವು 6 ಜನ ಬಿಟ್ರೆ ಯಾರು ಇಲ್ಲ ಇಲ್ಲಿ. ಒಂಥರ ಪ್ರೈವೇಟ್ ವಾಟರ್ ಫಾಲ್ಸ್ ಅಂತಾನೆ ಹೇಳ್ಬೋದು. ನೀರು ಸೌಂಡ್ ಕೇಳಿ ಎಷ್ಟು ಚೆನ್ನಾಗಿ ಕೇಳಿಸ್ತೀವಿ. ನೀರು ಸೌಂಡ್ ಕೇಳೋಕ್ಕೆ ಒಂಥರ ಚೆನ್ನಾಗಿ. ನೀರು ಮಾತ್ರ ಸಖತ್ ಕ್ಲೀನ್ ಆಗಿದೆ ನೋಡಿ, ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿದೆ. ಒಂದು ಸಣ್ಣ ಮಿನಿ ವಾಟರ್ ಫಾಲ್ಸ್ ಕರೆ ಇದೆ. ಅಲ್ಲೇ ವಾಟರ್ ಫಾಲ್ಸ್ ಹತ್ರನೇ ಒಂದು 2 hours ಟೈಮ್ ಪಾಸ್ ಮಾಡಿ ಹೊರಟ್ವಿ. ಮತ್ತು ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಮತ್ತು ಮಳೆ ಜಾಸ್ತಿ ಆದರೆ ಗಾಡಿ ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಂದ ಹೋಮ್ ಸ್ಟೇ ಕಡೆ ಹೊರಟ್ವಿ. ನೋಡಿ ಮಳೆಗೆ ಹೆಂಗೆ ಕಾಣಿಸ್ತಿದೆ ವ್ಯೂ. ನೋಡಿ ಈಗ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗಿದೆ.
ಈ ಒಂಥರ ಸಖತ್ತಾಗಿ ಕಾಣಿಸ್ತಿದೆ ವ್ಯೂ. ಅಲ್ಲಿಂದ ಹೋಮ್ ಸ್ಟೇಗೆ ರಿಟರ್ನ್ ಬಂದ್ವಿ. ಹಾಗೆ ಸ್ವಲ್ಪ ಮಳೆಯಲ್ಲಿ ಕಾಫಿ ಟೀ ಕುಡ್ಕೊಂಬರೋಣ ಅಂತ ವಾಕಿಂಗ್ ಹೊರಟ್ವಿ. ಆದರೆ ಪಕ್ಕದ ಮನೆ ನಾಯಿ ಕೂಡ ಜೊತೆಗೆ ಬರ್ತಿದೆ, ನೋಡಿ ಹೆಂಗ್ ಬರ್ತಿದೆ. ಹಂಗೆ ಸ್ವಲ್ಪ ಮುಂದೆ ಯಾವುದೋ ಮನೆ ಕಾಂಪೌಂಡ್ ಒಳಗೆ ಹೋಗ್ಬಿಡ್ತಾ ನಾಯಿ. ನಾವು ಯಾಕೆ ಹಿಂಗೆ ಹೋಗ್ತೈತಪ್ಪ ಅಂತ ನೋಡಿದ್ವಿ, ಆದರೆ ಅಲ್ಲಿ ಒಳಗಡೆ ಅಂಗಡಿ ಇತ್ತು. ಸೊ ಅದು ನಮಗೆ ಅಂಗಡಿ ತೋರ್ಸಕ್ಕಂತಾನೆ ಕರ್ಕೊಂಬಂದಂಗಿದೆ ನಾಯಿ. ನೋಡಿ, ಅದಕ್ಕೆ ಗೊತ್ತಿದೆ ಅಂಗಡಿ ಎಲ್ಲಿದೆ ಅಂತ. ಸೊ ಅದಕ್ಕೊಂದೆರಡು ಬಿಸ್ಕೆಟ್ ಹಾಕಿ ಕಾಫಿ ಟೀ ಕೊಡ್ದು ಮತ್ತೆ ಹಂಗೆ ಹೋಮ್ ಸ್ಟೇ ರಿಟರ್ನ್ ಆದ್ವಿ. ಸ್ವಲ್ಪ ಮಳೆ ನಿಂತಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ನಮ್ಮ ನೆಕ್ಸ್ಟ್ ಲೊಕೇಶನಿಗೆ ಹೊರಟ್ವಿ. ನಾವೀಗ ಹೋಗ್ತಿರೋದು ಬೆಟ್ಟದ ಭೈರೇಶ್ವರ ದೇವಸ್ಥಾನ. ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರ ಇದೆ. ಹಂಗೆ ಹೋಗ್ತಾ ದಾರಿಲೇ ನೇಚರ್ ಚೆನ್ನಾಗಿತ್ತು, ಅಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಹಂಗೆ ಹೊರಟ್ವಿ. ಬೈಕಲ್ಲಿ ಒಂದು ಇಬ್ಬರು ಸಿಕ್ಕರು, ಅವರು ಮಾತಾಡ್ಸ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸೊ ಇನ್ನೇನು ನಿಯರ್ ಹತ್ರ ಇದ್ದೀವಿ. ಇಲ್ಲಿ ಮಾತ್ರ ಗಾಡಿ ಹುಷಾರ ಹೋಗ್ಬೇಕು, ಯಾಕಂದರೆ ಫುಲ್ ಅಪ್ ಇದೆ, ಗಾರ್ಡ್ ಸೆಕ್ಷನ್ ಇದೆ. ಬಸ್ ಅಂತೂ ಇಲ್ಲೇ ಪಾರ್ಕ್ ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ಮೇಲೆ ಹೋಗಲ್ಲ, ಮೇಲ್ಗಾಡಿ ತುಂಬ ಅಪ್ ಇದೆ. ಸೊ ಇಲ್ಲಿಂದ ಕೆಲವೊಬ್ರು ಎಲ್ಲ ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ವಿ. ಸದ್ಯ ಯಾವ ಅಷ್ಟು ಗಾಡಿ ಇಲ್ಲ, ಬೆಳಗ್ಗೆ ಹೊತ್ತು ಮುಂಚೆ ಬಂದಿರೋದ್ರಿಂದ. ಸೊ ಇದೇ ಬೆಟ್ಟದ ಭೈರೇಶ್ವರ ದೇವಸ್ಥಾನ. ಲವ್ ಮಾಕ್ಟೇಲ್ ಫಿಲಮ್ ಇಲ್ಲೇ ಶೂಟಿಂಗ್ ಆಗಿದ್ದು. ಸೊ ಇಲ್ಲೂ ಏನೋ ಫೋಟೋ ಶೂಟ್ ನಡೀತಾ ಇದೆ ಈಗ, ಯಾವುದೋ ಮದುವೆ ಅನಿಸುತ್ತೆ. ನೋಡಿ, ಮೇಲ್ ಬಂದ್ವಿ, ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗೇ ಬಿಡ್ತು, ನಿಲ್ಲಂಗೆ ಇಲ್ಲ. ಅಲ್ಲೇ ಸ್ವಲ್ಪ ವೇಟ್ ಮಾಡಿದ ಮೇಲೆ ಮಳೆ ಸ್ವಲ್ಪ ಕಮ್ಮಿ ಆಯಿತು. ನೋಡಿ ನೇಚರ್ ಹೆಂಗಿದೆ ವ್ಯೂ. ಸುಮಾರು ಒಂದು ಅರ್ಧ ಗಂಟೆ ಅಂತೂ ಬಂತು ಮಳೆ. ಆಮೇಲೆ ಸ್ವಲ್ಪ ಎಲ್ಲ ಕ್ಲಿಯರ್ ಆದಮೇಲೆ ಜನ ಎಲ್ಲ ಫೋಟೋ ವಿಡಿಯೋದಲ್ಲಿ ಬ್ಯುಸಿ ಆಗಿದ್ದಾರೆ. ವ್ಯೂ ಮಾತ್ರ ಸಖತ್ತಾಗಿದೆ. ದೇವಸ್ಥಾನ ಒಳಗಡೆ ಕ್ಲೋಸ್ ಆಗಿತ್ತು, ಒಳಗಡೆ ಅಲೋ ಇಲ್ಲ ಅಂದರು. ಯಾಕೋ ಗೊತ್ತಿಲ್ಲ, ಇವತ್ತು ಸಂಡೇ ಆದರೂ ಕ್ಲೋಸ್ ಇದೆ ಅಂತೆ. ಸೊ ನೇಚರ್ ಮಾತ್ರ ಸಖತ್ತಾಗಿದೆ ಗುರು. ಅಲ್ಲೇ ಒಂದು ಹೋಟ್ಲಲ್ಲಿ ಬಿಸಿ ಬಿಸಿ ಪುಳಿಯೋಗರೆ ಮತ್ತು ಮ್ಯಾಗಿ ತಿಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೊರಟ್ವಿ. ಆದರೆ ಬ್ರೋ ಇಲ್ಲಿ ಫುಲ್ಲು ಜಾಲಿಯಾಗಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬರ್ತಾವ್ರೆ. ಇಲ್ಲಿಂದ ಒಂದು 500 ಮೀಟ್ರ್ ದೂರ ಹಂಗೆ ನಡ್ಕೊಂಡು ಹೋದರೆ ಮೇಕನಗೆಡ್ಡೆ ಬೆಟ್ಟ ಟ್ರೆಕ್ಕಿಂಗ್ ಸಿಗುತ್ತೆ. ಸೊ ಅಲ್ಲಿ ವೆಹಿಕಲ್ಸ್ ಎಲ್ಲ ಅಲ್ಲೋ ಇರಲ್ಲ, ನಡ್ಕೊಂಡೇ ಹೋಗ್ಬೇಕು. ಸೊ ಅಲ್ಲಿಂದ ಹೋಗೋಣ ಬನ್ನಿ. ನೋಡಿ ಫುಲ್ಲು ರೋಡೆಲ್ಲ ಹಾಳಾಗಿದೆ, ಬೈಕ್ ಸಮೇತ ಬರಲ್ಲ ಇಲ್ಲಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಮುಂದೆ ಚೆನ್ನಾಗಿದೆ ರೋಡ್ ಅಂತ ಹೇಳಿದರು. ಫುಲ್ಲು ಫಾಗ್ ಕವರ್ ಆಗಿದೆ ನೋಡಿ, ಏನೂ ಕಾಣಿಸ್ತಿಲ್ಲ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಪೀಕ್ ಕಾಣಿಸುತ್ತೆ, ಬನ್ನಿ ನೋಡ್ಕೊಂಬರೋಣ. ಟೈಮ್ ಈಗ ಕರೆಕ್ಟು 11:30. ಆದರೆ ನೋಡಿ 11:30 ಆದರೂ ಎಷ್ಟು ಒಂಚೂರು ಬಿಸಿಲಿಲ್ಲ, ಎಷ್ಟು ಫಾಗ್ ಇದೆ. ಇನ್ನು ನಮ್ಮ ನಂದಿ ಹಿಲ್ಸ್ ಕಡೆ ಎಲ್ಲ ಹೋಗ್ಬಿಟ್ರೆ ಒಂದು ಸ್ವಲ್ಪ ಲೇಟ್ ಆದರೆ ಸಾಕು, 8-8:30 ಫಾಗೇ ಏನೂ ಇರಲ್ಲ. ಇಲ್ಲಿ 11:30 ಆದರೂ ಇನ್ನೂ ಹೀಗೇ ಇದೆ. ಸೊ ಇಲ್ಲಿಂದ ಇನ್ನೂ ಒಂದು 600 ಮೀಟ್ರ್ ಹೋಗ್ಬೇಕು. ಅಲ್ಲಿ ಪೀಕ್ ಕಾಣಿಸ್ತಿದೆಯಲ್ಲ, ಅಲ್ಲಿ ರೀಚ್ ಆಗ್ಬೇಕು ನಾವೀಗ. ನೋಡಿ ಫುಲ್ಲು ಅಪ್ ಇದೆ, ಸುಮ್ಮನೆ ಸ್ಟ್ರೇಟ್ ಇದೆ ದಾರಿ ಮೇಲ್ವರೆಗನ. ಫುಲ್ ಫಾಗ್ ಬೇರೆ. ಅಲ್ಲಿ ಮುಂದೆ ಹೋಗ್ತಿರೋದ್ರಂತೂ ಏನೂ ಕಾಣಿಸ್ತಾನೆ ಇಲ್ಲ. ನಾಯಿನೂ ನಮ್ಮ ಹಿಂದಿಂದೇನೆ ಬರ್ತಿದೆ. ಫಸ್ಟ್ ಟೈಮ್ ನಾಯಿ ಜೊತೆ ಟ್ರಕ್ ಮಾಡ್ತಿದ್ದೀನಿ.
ಟಾಮಿ ಬಾ. ನಾಯಿ ಜೊತೆ ನೀವು ಯಾರಾದ್ರೂ ಟ್ರೆಕ್ ಬಂದಿರ? ಬಾ ನಾಯಿ. ಟಾಮಿ ನೋಡ್ರಿ ಎಷ್ಟು ಫಾಸ್ಟ್ ಆಗತ್ತದೆ ಇದು ನೋಡ್ರಿ. ನಾನು ಇನ್ನೂ ಇಲ್ಲೇ ಇದ್ದೀನಿ. ಅಪ್ಪ ಏನ್ ಜೋರ ಹತ್ಬಿಡ್ತು ಗುರೋದು. So finally we reached the peak. 1 2 3 4 5 6 7 8 9 10. ನೋಡ್ರಿ ಅಲ್ಲೇ ನಾಯಿ ಬಂದು ನಿಂತು ಬಿಟ್ಟಿದೆ ಅಲ್ಲಿ. ಏನೋ ಸ್ವಲ್ಪ ಫಾಗ್ ಕ್ಲಿಯರ್ ಆಗ್ತಿದಂಗ್ಲೇ ನಮಗೆ ಅದೇ ರೂಟಲ್ಲಿ ಇನ್ನೊಬ್ರು ನಡ್ಕೊಂಡು ಹೋಗೋ ಥರ ಕಾಣಿಸ್ತು. ಅಲ್ಲಿ ನೋಡಿದ್ರೆ ಇನ್ನೂ ಹೈಟ್ ಇರೋ ಪೀಕ್ ಇದೆ. ನೋಡಿ ಇನ್ನೂ ಹೈಟ್, ಫಾಗ್ ಕ್ಲಿಯರ್ ಆಗಿಲ್ಲ, ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಮುಂದೆ ಫುಲ್ ಇನ್ನೂ ಹೈಟ್ ಇರೋ ಪೀಕ್ ಇದೆ. ನೋಡ್ರಿ ಇನ್ನು ಎಷ್ಟಿದೆ. ಇಲ್ಲಿಗೂ ಬಂತಲ್ಲ ಈ ನಾಯಿ. ಮನುಷ್ಯರು ಏನ್ ಬೇಕಾದ್ರೂ ಕಂಡುಹಿಡಿಬೋದು, ಆದರೆ ಈ ನೇಚರ್ ಥರ ಇನ್ನೊಂದು ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೇಚರ್ ಈಸ್ ಗ್ರೇಟ್. ಸೊ ಮಳೆ ಬೇರೆ ಜೋರಾಗಿ ಸ್ಟಾರ್ಟ್ ಆಗಿಬಿಡ್ತು. ನಾವು ರಿಟರ್ನ್ ಬಂದ್ವಿ. ಕಾರು ರಿವರ್ಸ್ ತಗೋಣ ಅಂದರೆ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಜನ ಬೇರೆ ಜಾಸ್ತಿ ಆಗಿಬಿಟ್ಟಿದ್ರು. ಸೊ ತೆಗಿಯೋಕ್ಕೆ ಜಾಗ ಇದ್ದಿಲ್ಲ ಆಮೇಲೆ. ಸೊ ಹಂಗೂ ಹಿಂಗೂ ಗಾಡಿ ತೆಗೆದು ಹೊರಟ್ವಿ ಬೆಂಗಳೂರು ಕಡೆ. ಸೊ ನಮ್ಮ ಈ 2 ಡೇ ಟ್ರಿಪ್ ಮಾತ್ರ ಸಖತ್ತಾಗಿತ್ತು. ನೀವು ಒಂದ್ಸಲಿ ಸಕಲೇಶ್ಪುರ್ಗೆ ವಿಸಿಟ್ ಕೊಡಿ. ನೋಡಿ ಇನ್ನೂ ಎಷ್ಟು ಜನ ಹೋಗ್ತಾನೆ ಇದ್ದಾರೆ. ಸದ್ಯ ನಾವು ಜಲ್ದಿ ಹೋಗಿ ವಾಪಸ್ ಬಂದಿದ್ದೆ ಒಳ್ಳೇದಾಯ್ತು. ಸೊ ಓಕೆ ಗೈಸ್, ದಿಸ್ ಈಸ್ ಅವರ್ ಸಕಲೇಶ್ಪುರ್ ಟ್ರಿಪ್. ಸೊ ವಿ ವಿಲ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಥ್ಯಾಂಕ್ ಯು.